ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ. ಶ್ರೀ ಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿಣಿ ಹನುಮಾನ್ ನಗರ್ ಸಂಕೇಶ್ವರ್ ಇದರ 13ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಯಶಸ್ವಿಯಾಗಿ ನಡೆಯಿತು. ಗ್ರಾಹಕರಿಗೆ ನಾಗರಿಕರಿಗೆ ಉತ್ತಮ ಸೇವೆ ನೀಡುತ್ತಾ ವಿಶ್ವಾಸಾರ್ಹವುಳ್ಳ ಮಾದರಿಯಾಗಿ ಸೇವೆ ನೀಡುತ್ತಾ ಇದೆ. ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಈ ಸಹಕಾರಿ ಬ್ಯಾಂಕ್ ಇಂದು ವಾರ್ಷಿಕ 13ನೆಯ ಸರ್ವಸಾಧಾರಣ ಸಭೆಯು ಅತಿ ಯಶಸ್ವಿಯಾಗಿ ನಡೆಯಿತು. ಇಂದು ಈ ಸಭೆಯಲ್ಲಿ ಬ್ಯಾಂಕಿನ ಸದಸ್ಯರ ಗ್ರಾಹಕರ ಪ್ರತಿಭಾವಂತ ಮಕ್ಕಳಿಗೆ ನಗದು ಸಹಾಯಧನ ನೀಡಿ ಸತ್ಕಾರ ಮಾಡಲಾಯಿತು. SSLC PUCಯಲ್ಲಿ ಹೆಚ್ಚು ಅಂಕ ಪಡೆದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಂಥ ಮಕ್ಕಳಿಗೆ ಸತ್ಕಾರ ಮಾಡಿ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಅಧ್ಯಕ್ಷರು ಹೇಳಿದರು. ಶಿವಾನಂದ್ ಕಮ್ತೆ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ವಾರ್ಷಿಕ ವರದಿ ವಾಚನ ಮಾಡಲಾಯಿತು. ಸದಸ್ಯರಿಗೆ 16% ಲಾಭಾಂಶ ಅಂದರೆ ಡಿವಿಡೆಂಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಶ್ರೀ ಅಪ್ಪಸಾಹೇಬ್ ದುಂಡಪ್ಪ ಬಸ್ತವಾಡಿ ಸಂಸ್ಥಾಪಕರು, ಆಡಳಿತ ಮಂಡಳಿಯ ಸದಸ್ಯರು, ಕುಮಾರ್ ಅಪ್ಪಸಾಹೇಬ್ ಬಸ್ತವಾಡಿ ಅಧ್ಯಕ್ಷರು, ಮಲ್ಲಪ್ಪ ಗಣಪತಿ ಹಾಲ್ಗಡಿಗೆ ಉಪಾಧ್ಯಕ್ಷರು, ಸದಸ್ಯರು ಗಣಪತಿ ಭೀಮಪ್ಪ ಕುಟೋಳಿ, ಶಾಂತಾ ಅಪ್ಪಸಾಹೇಬ್ ಬಸ್ತವಾಡಿ, ಅನ್ನಪ್ಪ ಕುಂಬಾರ್, ರಾಮು ಕಾಕೋಳಿ, ಅರ್ಜುನ್ ಮರೇನವರ್, ಪ್ರವೀಣ್ ಬಸ್ತವಾಡಿ, ಲಕ್ಷ್ಮೀಕುಮಾರ್ ಬಸ್ತವಾಡಿ, ಸುಶೀಲಾ ಜುಗಳೆ, ಮಂಗಲ್ ದೇಸಾಯಿ, ಶಾಲನ್ ಪಾಂಡವ್ ಮುಂತಾದವರು ಮತ್ತು ಬ್ಯಾಂಕಿನ ಗ್ರಾಹಕರು, ಹಿತೈಷಿಗಳು, ಅಭಿಮಾನಿಗಳು, ನಾಗರಿಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಭೋಜನದ ವ್ಯವಸ್ಥೆ ಮಾಡಲಾಯಿತು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಎಲ್ಲ ಅಂಕಿಅಂಶಗಳು ತಾವು ಮನಗೊಂಡಿದ್ರು ಮಂಜೂರು ನೀಡ್ತೀನಿ, ಪರಿಶೀಲಿಸ್ತೀನಿ. ಸಭೆಗೆ ಆಗಮಿಸಿದ್ದು ಈ ವೇದಿಕೆಗಳ ಆಶೀರ್ವಾದಂತ ಈ ಸಹಕಾರಿಯ ಅಧ್ಯಕ್ಷರಾದ ಶ್ರೀಕುಮಾರನ ಬಸ್ತವಾಡಿ, ಬಸ್ತವಾಡಿ ಮತ್ತೆ ಇನ್ನಿತರ ಎಲ್ಲ ನಿರ್ದೇಶಕರು, ಎಲ್ಲ ಸದಸ್ಯ ಬಂಧುಗಳೇ, ವರ್ಷದ ಹಿಂದೆ ಈ ಒಂದು ಶ್ರೀಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸ್ಥಾಪನೆಯಾಗಿದ್ದ ಇವತ್ತಿನವರೆಗೆ ಪ್ರತಿ ವರ್ಷದ ಒಂದು ಹೆಚ್ಚಿನ ಅಥವಾ ಮುಂದಿನ ಹೆಜ್ಜೆ ಇಡುತ್ತಾ ಲಾಭಗಳಿಡುತ್ತಾ ಒಂದು ಒಂದು ಒಳ್ಳೆಯ ಎತ್ತರಕ್ಕೆ ಸುಗಮವಾಗಿ ಎಲ್ಲೂ ಅಡೆತಡೆ ಇಲ್ಲದೆ ಒಮ್ಮೆ ಒಂದೇ ವರ್ಷದಲ್ಲಿ ಹೆಚ್ಚಾಯಿತು, ಕಡಿಮೆ ಆಯಿತು, ಈ ತರ ಇಲ್ಲದೆ ಒಂದು ಸುಗಮವಾದಂತ ಒಂದು ಪಯಣವನ್ನ ಈ ಒಂದು ಸರ್ಕಾರಿ ಸಂಸ್ಥೆ ಮಾಡ್ತಾರೆ. ಈಗಾಗಲೇ ನಮಗೆ ಸರ್ಕಾರಿಯ ಎಲ್ಲ ಲೆಕ್ಕಪತ್ರಗಳ ವಿವರಗಳನ್ನ ಕುಮಾರ ಪಾಟೀಲ್ ಅವರು ತಿಳಿಸಿದ್ದಾರೆ. ಆದರೆ ಈ ಒಂದು ಸಭೆಯಲ್ಲಿ ಗಮನಿಸಬೇಕಾದ ಆ ಎಲ್ಲ ಲೆಕ್ಕಪತ್ರ ವಿವರಗಳನ್ನ ಹೇಳಿದ್ರೆ ಯಾರು ಅದಕ್ಕೆ ಚಪಾಲಿನೂ ಬರ್ಸಲಿಲ್ಲ, ಆಮೇಲೆ ಮೂನು ಅನ್ನಲಿಲ್ಲ, ಸಮ್ಮತಿನೂ ಕೊಟ್ಟಿದ್ರೆ ಸಮ್ಮತಿ ಇಲ್ಲದೋ ನಮ್ದು. ಆದ್ರೆ ಮೌನ ಸಮ್ಮತಿ ಲಕ್ಷಣ ಅಂತ ಈ ಒಂದು ಪರಿಗಣನೆ ಹೇಳಿದ್ರೆ ನಾವೆಲ್ಲ ಅದಕ್ಕೆ ಸಮ್ಮತಿ ನೀಡಿದ್ರೆ ಅಂತ ಅದರಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ ಒಂದೇನು ವಿಷಯಗಳಿದೆ ಈ ಸಂಸ್ಥೆಯನ್ನ ನೋಡಿ ಅಥವಾ ಈ ಸಂಸ್ಥೆ ನಡೆಯಬೇಕಾದ್ರೆ ಇದು 3 ಪಿಲ್ಲರ್. ಒಂದು ಈ ಸಂಸ್ಥೆಯ ಸಿಬ್ಬಂದಿ, ಮತ್ತೊಂದು ಪಿಲ್ಲರ್ ಅಂತಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮತ್ತೊಂದು ಪಿಲ್ಲರ್ ಅಂದ್ರೆ ಸದಸ್ಯರು. ಈ 3 ಪಿಲ್ಲರ್ ಇಲ್ಲ ಅಂತಂದ್ರೆ ಈ ಒಂದು ಸಂಸ್ಥೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ, ಯಾವಾಗಲೂ ನಡೀಲಿಕ್ಕೆ ಸಾಧ್ಯ. ಈ 3 ಪಿಲ್ಲರ್ ಒಂದು ಒಳ್ಳೆಯ ಒಂದು ಕೋಆರ್ಡಿನೇಷನ್ ಇಂದ ಬಂದು ಈ ಒಂದು ಸರ್ಕಾರಿ ಒಂದು ಉತ್ತಮ ನಿರ್ವಹಣೆ ಮಾಡ್ತಾ ಇದೆ. ಈ ನಿರ್ವಹಣೆಯಲ್ಲಿ ಅಥವಾ ಈ ಒಂದು ವರ್ಷದ ಒಂದು ಫಲಿತಾಂಶಗಳ ಬಗ್ಗೆ ನಾನು ಹೇಳಿ ಬಯಸ್ತೇನೆ. ಒಂದು ಸದಸ್ಯರ ಬಯಕೆ ಏನಿರ್ತದೆ ಅಂತಂದ್ರೆ ಯಾವಾಗ ಓಕೆ ನಾನು ಸದಸ್ಯನಾಗಿದ್ದೇನೆ ಈ ಸಂಸ್ಥೆಯಲ್ಲಿ, ನನಗೆ ಹೇಗೆ ಸಿಗ್ತದ ಅನ್ನೋದ್ರ ಬಗ್ಗೆ ಅಷ್ಟೇ ಕಾದಿರ್ತದೆ. ನಿಮ್ಮ ಸಂಸ್ಥೆ ಎಲ್ಲಿದೆ ಅನ್ನೋದು ಯಾರು ಮ್ಯಾಕ್ಸಿಮಮ್ ವಿಚಾರ ಮಾಡಲ್ಲ. ಫಸ್ಟ್ ನಾನು ಅದಕ್ಕೆ ಸರಿ ಇರಬೇಕು. ಸರ್ವಸಾಧಾರಣರಿಗೆ ಆಗಮಿಸಿದ ಎಲ್ಲರಿಗೂ ನಮಸ್ಕಾರಗಳು. ಇಡೀ ಭಾರತದಲ್ಲಿ ಸಹಕಾರ ಸಂಘವು ಮೊದಲು ಪ್ರಾರಂಭವಾಯಿತು ನಮ್ಮ ಕರ್ನಾಟಕದಲ್ಲಿ. ಅದು ಗದಗಿನ ಜಿಲ್ಲೆಯ ಕರಿಗನಾಡಿನಲ್ಲಿ 1905 ಪ್ರಾರಂಭವಾಯಿತು. ಅದೇ ರೀತಿ ಒಂದು ಸಮಾಜ ಅಥವಾ ಒಂದು ಊರು ಅಭಿವೃದ್ಧಿ ಮಾಡಬೇಕಾದರೆ ಸಹಕಾರ ಸಂಘವು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಅದೇ ರೀತಿ ನಮ್ಮೆಲ್ಲರ ಬಡವರು ಬಂದು
ದೀನದಲಿತರ ಆಶಾಕಿರಣ ಕುಮಾರ್ ಅಣ್ಣ ಅವರ ಸಹಕಾರ ಸಂಘವು 13ನೇ ವರ್ಷ ಯಶಸ್ವಿಯಾಗಿ ಪದಾರ್ಪಣೆಯಾಗಿ ಮುನ್ನಡೆಯುತ್ತಿದೆ. ಇವತ್ತಿನ ಯಶಸ್ವಿಯಾಗಿ ಪಾದಾರ್ಪಣೆ ಆಗ್ತದೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಂತ ಎಲ್ಲ ನನ್ನ ಆಡಳಿತ ಮಂಡಳಿ ಹಾಗೂ ನನ್ನ ಯಾವತ್ತು ಸದಸ್ಯಗಣ ಹಾಗೂ ಎಲ್ಲ ನನ್ನ ಠೇವದಾರ ಬಂಧುಗಳು, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಮತೇಶ್ವರ ಅವ್ರಿಗೂ ಎಲ್ಲರಿಗೂ ಸ್ವಾಗತ ಕೋರ್ತಾ, ಇವತ್ತ ಎಲ್ಲರೂ ಅವರವ್ರ ಇಚ್ಛೆ ಎಲ್ಲ ಹೇಳಿ ಆದ್ರೆ ನಮ್ದು ಅದು ಏನಂತಾರಲ್ಲ ಒಂದು ನಮ್ಮ ಆ ವ್ಯವಹಾರ ಮಾಡ್ಕೋತ ಅವ್ರ ಜೋಡಿ ನಮ್ಮ ಜೋಡಿ ವ್ಯವಹಾರ ನಡೀಲಿ ಮಾಡೋದು. ನಾವೇನು ಗೊತ್ತಾವ ಅಂತ ಚರ್ಚೆ ಮಾಡಿದ್ರು ನಾವು ಒಂದು ಸಂಸ್ಥೆ ತೆಗಿಲ್ಲ, ನಮ್ಮ ಸಲ ಆಗಿರೋದು. ಈಗ ನಮ್ಮ ಸಲುವಾಗಿ ಆಗಿ ನಾವು ಸಂಸ್ಥೆ ತೆಗೆದು ಈಗ ಎಲ್ಲ ನಿಮ್ಮ ಮಂದಿ ಸಲುವಾಗಿ ಸಂಸ್ಥೆ ಆಗಿದ್ದ ಎಲ್ಲ ನನ್ನ ಸದಸ್ಯರಿಗೆ ಅವ್ರ ಇವತ್ತ ಇಟ್ಟಂತ ನನ್ನ ಮೇಲೆ ಇಷ್ಟು ವಿಶ್ವಾಸ 13 ವರ್ಷದೊಳಗೆ ಇಡ್ತಾರಂತ ನಾನು ಯಾವಾಗಲೂ ಅನ್ಕೊಂಡಿರ್ಕಿಲ್ಲ. ಈಗಿನ ದುಸ್ಮಾನದಾಗ ಬೇರೆ ಅದಾವು. ಆದ ಕಾರಣ ಇವತ್ತು ನಮ್ಮ ಸಂಸ್ಥೆ ಸಿ ಅವರ ಮಾರ್ಗದರ್ಶನ ನಾವು ಈಗಾಗಲೇ 6 ವರ್ಷ ಹೇಳಿದ ಪ್ರಕಾರ ಈ ಸ್ಟಾಂಪಿಂಗ್ ಯಶಸ್ವಿಯಾಗಿ ಅದನ್ನು ಕೂಡ ಕಾರ್ಯರೂಪಕ್ಕೆ ತಂದೇವೆ. ಅದೇ ರೀತಿ ಈಗ ನನ್ನ ಬಗ್ಗೆ ಸಂಕೇತಗಳು ಯಾವುದೇ ಸವಾಲು RTGS ಮಾಡ್ತಾ ಗೊತ್ತಿಲ್ಲ. ನಮ್ಮದು ಈಗಾಗಲೇ 1 ವರ್ಷದಾಗ ಯಶಸ್ವಿ ಅದನ್ನು ಕೂಡ ಮಾಡಿ ನಾವು ಎಲ್ಲ ಸದಸ್ಯರಿಗೆ ನಮ್ಗೆ ಅದನ್ನ ಯಶಸ್ವಿಯಾಗಿ ನಾವು ಸರ್ವಿಸ್ ಕೊಡಕ್ಕೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಈಗ ಎಲ್ಲಾ ರೀತಿ ಲೋನ್ಗಳನ್ನ ಕೊಟ್ಟಿದ್ದೀವಿ. ಇನ್ನೂ ನಮ್ಮ ಸಂಸ್ಥೆಯಿಂದ ಕೊಡ್ಬೇಕಂತ ವಿಚಾರಣೆ ಎಕ್ಸಾಮ್ ಬಡವರ ಹೆಣ್ಮಕ್ಳಿಗೆ ಸಣ್ಣ ಉದ್ಯೋಗಗಳು, ಯಾರು ಹೊಲಿಗೆ ಯಂತ್ರ ಮಾಡ್ತಿರ್ತಾರೆ, ಯಾರು ಶಾವಿಗೆ ಮಿಷನ್ ಹಾಕ್ತಾರೆ, ಯಾರು ಬ್ಯೂಟಿ ಪಾರ್ಲರ್ ಮಾಡ್ತಾರೋ, ಅತಿ ಸಣ್ಣ ಯಾರ ಹೆಣ್ಮಕ್ಳು ನಮ್ಮ ಸಂಸ್ಥೆಗೆ ಬಂದು ನಮ್ಗೆ ಲೋನ್ ಬೇಕಂತ ಹೇಳ್ತಾರೋ ಅತಿ ಕಡಿಮೆ ಬಡ್ಡಿಯಲ್ಲಿ ಹೋಗಿ ಯಾವುದೇ ಸೆಕ್ಯೂರಿಟಿ ಇಲ್ಲದ ಲೋನ್ ಕೂಡ ನಾವು ತಯಾರಿಲ್ಲ. ಇವತ್ತು ಅದೇ ರೀತಿ ನಮ್ಮ ಸಂಸ್ಥೆ ಏಳಿಗಾಗಿ ಬೆಂಗಳೂರು ಇವರ ಯಾವತ್ತು ಮಾರ್ಗದರ್ಶನ ಹಾಗೂ ಈ ಸಂಸ್ಥೆ ಇಲ್ಲಿಯವರೆಗೆ ಬೆಳೆಯಬೇಕಾದ್ರೆ ನಮ್ಮ ಯಾವತ್ತು ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲ ಇಲ್ಲಿಯವರೆಗೆ ಬಂದ ನಮ್ಮ ಸದಸ್ಯರು ಅವರ ಸಲಹೆ ಮೇರೆಗೆ ಏನೇನು ಹೇಳ್ಕೊತ ಕಾರ್ಯರೂಪಕ್ಕೆ ತಂದೆವು. ಇನ್ನೂ ಯಾರು ಏನು ಇಚ್ಛೆ ಆದ ಹೇಳೋ ಇಚ್ಛೆ ಆದ್ರೆ ಅವರು ನಮ್ಮ ಸಂಸ್ಥೆ ವತಿಯಿಂದ ನಮ್ಗೆ ಆಗ್ತಿತ್ತಂದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಈಗಿನ ಪಕ್ಷಿ ನೋಟ ನೋಡ್ಬೇಕಾದ್ರೆ ಈಗಿನ ಪರಿಸ್ಥಿತಿಯೊಳಗ ಸುಮಾರು 11,20,00,000 ರೂಪಾಯಿ ನಮಗೆ ಠೇವು ಇವತ್ತಿನ ದಿನದೊಳಗೆ ನಮಗೆ ಠೇವು ಇದೆ. ಅದೇ ರೀತಿ ನಾವು ಈಗಾಗಲೇ ನಮ್ಮ ಸಂಸ್ಥೆ ವತಿಯಿಂದ 8,15,00,000 ರೂಪಾಯಿ ಲೋನ್ ಅನ್ನು ಕೊಟ್ಟಿರ್ತೇವೆ.